ಸ್ನೇಹಿತರು ನಮಸ್ಕಾರ. ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸ್ವಾಗತ. ಪಶ್ಚಿಮ ಬಂಗಾಳದಲ್ಲಿ ಆಗ್ತಾ ಇರುವಂಥ ಬದಲಾವಣೆಗಳನ್ನು, ವಿದ್ಯಮಾನಗಳನ್ನು, ಆಘಾತಕಾರಿ ಸನ್ನಿವೇಶಗಳನ್ನು ನಾವು ನಿಮ್ಮ ಮುಂದೆ ಇಡ್ತಾನೆ ಬಂದಿದ್ದೇವೆ. ಅಂಥ ಒಂದು ಸನ್ನಿವೇಶ, ಅಂಥ ಒಂದು ವಿದ್ಯಮಾನವನ್ನು ಹೊಸದಾಗಿ ನಾನು ಇವತ್ತು ನಿಮ್ಮ ಮುಂದೆ ಇಡೋದಕ್ಕೆ ಬಯಸ್ತೇನೆ. ಕಳೆದ 3 ದಿನಗಳ ಹಿಂದೆ ಸರ್ಕಾರಿ ಕಟ್ಟಡವೊಂದಕ್ಕೆ ಬೆಂಕಿ ಬಿತ್ತು ಸ್ನೇಹಿತರೆ. ಅಲಿಪೋರ್ ಅನ್ನುವ ಜಾಗದಲ್ಲಿದ್ದಂತಹ ಜಿಲ್ಲಾ ಪಂಚಾಯತ್ ಕಟ್ಟಡ ಸಂಕೀರ್ಣ, ಅದರ 10ನೇ ಫ್ಲೋರ್ನಲ್ಲಿ ಬೆಂಕಿ ಕಾಣಿಸ್ಕೊಳ್ತು. ಆ 10ನೇ ಫ್ಲೋರಿನ ಇಂಪಾರ್ಟೆನ್ಸ್ ಏನು ಅಂತಂದರೆ, ಅಲ್ಲಿ EVMಗಳು ಇದ್ದವು, ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ಗಳು ಇತ್ತು. ಇದು ನಿಜಕ್ಕೂ ಆಘಾತಕಾರಿ. ಈ ಬೆಂಕಿಗೂ ಪುಷ್ಪ ಅಂತ ಹೇಳ್ಕೊಂಡ್ರಲ್ಲ ಮಿಸ್ಟರ್ ಜಹಾಂಗೀರ್ ಖಾನ್, TMCಯ ಮಾಜಿ ನಾಯಕ ಅಥವಾ ಮಾಜಿ ಶಾಸಕ, ಆತನಿಗೂ ಏನು ಸಂಬಂಧ? ಈ ಬಗ್ಗೆ ಈಗ ಪಶ್ಚಿಮ ಬಂಗಾಳದಲ್ಲಿ ಚರ್ಚೆಗಳು ನಡೀತಾ ಇವೆ. ಇದರ ಬಗ್ಗೆ ನಾನು ಡಿಟೇಲ್ ಆಗಿ ನಿಮ್ಮ ಮುಂದೆ ಮಾತಾಡೋನಿದ್ದೇನೆ. ಅದಕ್ಕೂ ಮುಂಚೆ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋವನ್ನು ಸಂಪೂರ್ಣ ನೋಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಅಲಿಪೋರ್ ಅನ್ನೋ ಜಾಗದಲ್ಲಿ ಜಿಲ್ಲಾ ಪಂಚಾಯತ್ ಕಟ್ಟಡ ಇದೆ ಸ್ನೇಹಿತರೆ. ಆ ಕಟ್ಟಡದ 10ನೇ ಫ್ಲೋರಿಗೆ ಬೆಂಕಿ ಬಿತ್ತು. ಮೊದಲು ಆ ಬೆಂಕಿಯ ತೀಕ್ಷ್ಣತೆಯನ್ನು ಒಂದ್ಸಲಿ ನೋಡ್ಕೊಂಡು ಬನ್ನಿ. ನೋಡಿ, ಇಲ್ಲಿ 10ನೇ ಫ್ಲೋರ್ಗೆ ಬೆಂಕಿ ಬಿದ್ದಿದೆ. 9 ಮತ್ತು 10ನೇ ಫ್ಲೋರ್ಗೆ ಬೆಂಕಿ ಬಿದ್ದಿದೆ. ಈ ಬೆಂಕಿ ಬಿದ್ದಿರುವಂಥ ಫ್ಲೋರ್ ಇದೆಯಲ್ಲ, ಇಲ್ಲಿ 4000 EVMಗಳಿದ್ವು ಸ್ನೇಹಿತರೆ. ಇದು ಈಗ ಚರ್ಚೆ ಆಗ್ತಿರತಕ್ಕಂಥ ವಿಚಾರ. ತೃಣಮೂಲ್ ಕಾಂಗ್ರೆಸ್ ಹೇಳ್ತಾ ಇದೆ, ಈ ಬೆಂಕಿ ಬಿದ್ದಿರೋದಕ್ಕೆ ಚುನಾವಣಾ ಆಯೋಗ ಮತ್ತು BJP ಸರ್ಕಾರನೇ ಕಾರಣ ಅಂತ. ಆದರೆ ಈಗ ಅಲ್ಲಿ ಹೊಸದಾಗಿ ಏನು ಚರ್ಚೆ ಆರಂಭ ಆಗಿದೆ ಅಂತಂದರೆ, ಜಹಾಂಗೀರ್ ಖಾನ್ ಇದ್ದಾನಲ್ಲ ಪುಷ್ಪ, ಆತನ ಕೈವಾಡ ಇದರಲ್ಲಿದೆಯಾ ಅನ್ನುವಂಥ ಚರ್ಚೆ ಈಗ ಆರಂಭವಾಗಿದೆ. ಈಗ ಆ ಬೆಂಕಿ ಬಿದ್ದಿರೋ ಕಟ್ಟಡನ ನೀವು ನೋಡಿ ಒಂದು ಸಲ. ಅಲ್ಲಿ 9 ಮತ್ತು 10ನೇ ಫ್ಲೋರ್ಗೆ ಬೆಂಕಿ ಬಿತ್ತು. ಇದು ಯಾವಾಗ ಅಂತಂದರೆ ಮಧ್ಯಾಹ್ನ ಸುಮಾರು 12ರಿಂದ 12:30 ಅವಧಿಯಲ್ಲಿ. ಆದರೆ ಬೆಳಗ್ಗೆ 9:00ವರೆಗೆ ಅಲ್ಲಿನ 3rd ಫ್ಲೋರ್ನಲ್ಲಿ ಒಂದು ಬೆಂಕಿ ಬಿದ್ದಿತ್ತು ಸ್ನೇಹಿತರೆ. 3rd ಫ್ಲೋರ್ನಲ್ಲಿರುವಂತಹ ಆ ಫ್ಲೋರ್ಗೆ ಬೆಂಕಿ ಬಿತ್ತು ಬೆಳಗ್ಗೆ 9:00ವರೆಗೆ. ಆಗ ತಕ್ಷಣವೇ ಅಲ್ಲಿಗೆ ಬಂದಂಥ ಅಗ್ನಿಶಾಮಕ ದಳ ಅದನ್ನು ಆರಿಸಿತ್ತು. ಅದಾದ ನಂತರದಲ್ಲಿ 9 ಮತ್ತು 10ನೇ ಫ್ಲೋರ್ಗೆ ಆ ಬೆಂಕಿ ಹೇಗೆ ಹೋಯಿತು? ಇದು ಈಗ ತನಿಖೆ ಆಗಬೇಕಾಗಿರುವಂಥ ವಿಚಾರ ಪಶ್ಚಿಮ ಬಂಗಾಳದಲ್ಲಿ. ಇಲ್ಲಿ ಅನುಮಾನ ಶುರುವಾಗಿರೋದು ಏನು ಅಂತಂದರೆ, ಆ 3ನೇ ಫ್ಲೋರ್ನಲ್ಲಿ ಜಹಾಂಗೀರ್ ಖಾನ್, ಏನು ಪುಷ್ಪ ಅಂತ ನಾನು ಹೇಳ್ತಾ ಇದ್ದೀನಿ ಪದೇ ಪದೇ, ಆತನ ಕಚೇರಿ ಇದೆ ಸ್ನೇಹಿತರೆ. ಅಲ್ಲಿ ಮೊದಲು ಬೆಂಕಿ ಶುರುವಾಗುತ್ತೆ, ಹತ್ಕೊಳ್ಳುತ್ತೆ. ಅದು 9, 10ನೇ ಫ್ಲೋರ್ಗೆ ಹೋಗುತ್ತೆ. ಆದರೆ ಮಧ್ಯದಲ್ಲಿ ಯಾವ ಫ್ಲೋರ್ಗಳಿಗೂ ಏನೂ ಆಗೋದಿಲ್ಲ. ಇದು ನಿಜಕ್ಕೂ ಅನುಮಾನಕ್ಕೆ ಎಡೆಮಾಡಿಕೊಟ್ಟಿರುವಂಥ ವಿಚಾರ. ಜಹಾಂಗೀರ್ ಖಾನ ಕಚೇರಿಗೂ ಅಲ್ಲಿ ಬೆಂಕಿ ಬಿದ್ದಿದ್ದಕ್ಕೂ 9, 10ನೇ ಫ್ಲೋರಿನಲ್ಲಿ ಬೆಂಕಿ ಬಿದ್ದಿದ್ದಕ್ಕೂ ಏನು ಸಂಬಂಧ ಅನ್ನುವಂಥದ್ದು. ಕೆಳಗಡೆ ಬೆಂಕಿ ಬಿದ್ದಿದ್ದು ಅದು ಮೇಲಿನವರೆಗೂ ಹಬ್ಬುತ್ತೆ ಅನ್ನೋದಾದರೆ ಎಲ್ಲ ಫ್ಲೋರ್ಗಳಿಗೂ ಬೆಂಕಿ ಹತ್ಕೋಬೇಕಲ್ವಾ? 3, 4, 5, 6, 7, 8 ಎಲ್ಲ ಫ್ಲೋರ್ಗೂ ಹೊತ್ಕೋಬೇಕು. ಆದರೆ ಬೆಂಕಿ 3ನೇ ಫ್ಲೋರಲ್ಲಿ ಬಿದ್ದ ತಕ್ಷಣ ನೆಕ್ಸ್ಟ್ ಹೋಗಿದ್ದೆ 9, 10ನೇ ಫ್ಲೋರ್, ಎಲ್ಲಿ EVMಗಳಿದ್ವೋ ಅಲ್ಲಿ. ಇಲ್ಲಿ ಸೌತ್ 24 ಪರಗಣ ಜಿಲ್ಲೆಯ 8 ವಿಧಾನಸಭಾ ಕ್ಷೇತ್ರಗಳ EVMಗಳಿದ್ವು ಸ್ನೇಹಿತರೆ. ಅದು 24 ಸೌತ್ ಪರಗಣ ಅಂತಂದರೆ ನಮ್ಮ ಅಭಿಷೇಕ್ ಬ್ಯಾನರ್ಜಿಯವರ ಭದ್ರಕೋಟೆ ಒಂದು ಕಾಲದಲ್ಲಿ. ಅಲ್ಲಿ ಆತ ಹೇಳಿದ್ದೇ ಸಾಮ್ರಾಜ್ಯ, ಆತ ಹೇಳಿದ್ದೇ ಆಡಳಿತ, ಆ ರೀತಿಯ ಒಂದು ಸಾಮ್ರಾಜ್ಯ ಇದ್ದಂಥ ಒಂದು ಜಾಗ ಅದು. ಅಲ್ಲಿ EVMಗಳನ್ನು ಇರಿಸಲಾಗಿತ್ತು. ಆ EVMಗಳಿಗೆ ಬೆಂಕಿ ಬಿದ್ದಿದ್ದಕ್ಕೆ
ಆಂತರಿಕವಾದಿ ಯಾರೋ ಪಿತೂರಿ ನಡೆಸಿರೋದೇ ಕಾರಣ ಅನ್ನೋದು ಈಗ ಪೊಲೀಸರಿಗೆ ಬಂದಿರುವಂಥ ಒಂದು ಅನುಮಾನ. ಇದು ಶಾರ್ಟ್ ಸರ್ಕ್ಯೂಟಲ್ಲೋ ಮತ್ತೊಂದರಲ್ಲೋ ಆಗಿರುವಂಥದ್ದಲ್ಲ. ಬೇಕಂತಲೇ ಅಲ್ಲಿಗೆ ಹೋಗಿ ಯಾರೋ ಬೆಂಕಿ ಹಚ್ಚಿದ್ದಾರೆ, ಅಥವಾ 3ನೇ ಫ್ಲೋರಲ್ಲಿ ಬಿದ್ದ ಬೆಂಕಿಯ ನೆಪ ಇಟ್ಕೊಂಡು 9, 10ನೇ ಫ್ಲೋರ್ಗೂ ಹಚ್ಚಿಬಿಟ್ಟಿದ್ದಾರೆ. ಇಲ್ಲಿ ಬೆಂಕಿ ಬಿದ್ದಿದ್ದು ಅಲ್ಲಿಗೂ ಹಪ್ತು ಅಂತ ಅಂದುಕೊಳ್ಳಿ ಅನ್ನೋ ರೀತಿಯಲ್ಲಿ. ಕಾಕತಾಳೀಯ ಅಂತಂದರೆ ಜಹಾಂಗೀರ್ ಖಾನ್ ಕಚೇರಿ 3ನೇ ಫ್ಲೋರ್ನಲ್ಲೇ ಇದೆ. ಸೊ ಸಹಜವಾಗಿ ಈಗ ಅನುಮಾನ ಜಹಾಂಗೀರ್ ಖಾನ್ ಬೆಂಬಲಿಗರ ಮೇಲೆ ಬೀಳ್ತಾ ಇದೆ ಸ್ನೇಹಿತರೆ. ಇಂಥ ಬೆಂಕಿ ಹಚ್ಚೋದು, ದೊಂಬಿ ಮಾಡೋದು, ದಬ್ಬಾಳಿಕೆ ಮಾಡೋದು ಇದೆಲ್ಲ ಜಹಾಂಗೀರ್ ಖಾನ್ಗೆ ಮತ್ತು ಅವರ ಬೆಂಬಲಿಗರಿಗೆ ಹೊಸದೇನೂ ಅಲ್ಲ. ಇದನ್ನು ಮಾಡಿಕೊಂಡೇ ಅವರು ರಾಜಕೀಯ ಮಾಡಿಕೊಂಡವರು. ಅಂಥ ಜಹಾಂಗೀರ್ ಖಾನ್ನನ್ನು ನೇಪಾಳದಿಂದ ಕರ್ಕೊಂಬಂದರು ಪಶ್ಚಿಮ ಬಂಗಾಳ ಪೊಲೀಸ್ನವರು. ಅವನು ತಪ್ಪಿಸ್ಕೊಂಡು ಓಡೋಗ್ಬಿಟ್ಟಿದ್ದ, ಭಾರತ ಬಿಟ್ಟು ಓಡೋಗೋಕ್ಕೆ ಟ್ರೈ ಮಾಡಿದ್ದ ಪುಣ್ಯಾತ್ಮ. ಫಾಲ್ಟಾ ವಿಧಾನಸಭಾ ಕ್ಷೇತ್ರದಲ್ಲಿ ಮರು ಚುನಾವಣೆ ನಡೆದಾಗ ಚುನಾವಣೆಗೆ 2 ದಿನ ಮುಂಚೆ ನಾನು ವಿಧಾನಸಭೆ ಚುನಾವಣೆಯಿಂದ ನಿವೃತ್ತಿ ಆಗ್ತೀನಿ ಅಂತ ಹೇಳ್ಬಿಟ್ಟು ಹೇಳದೆ ಕೇಳದಲ್ಲೇ ಹೋಗ್ಬಿಟ್ಟ. ತಮ್ಮ ಬಾಸ್ ಅಭಿಷೇಕ್ ಬ್ಯಾನರ್ಜಿಗೂ ಹೇಳಲಿಲ್ಲ. ಹಾಗೆ ಹೋಗಿ ನಾಪತ್ತೆ ಆದವನು ಭಾರತದಿಂದ ನೇಪಾಳದ ಮುಖಾಂತರ ಹೊರಗೆ ಹೋಗಲಿಕ್ಕೆ ಪ್ರಯತ್ನ ಪಟ್ಟಿದ್ದ. ನೇಪಾಳದ ಗಡಿಯಲ್ಲಿ ಅವನನ್ನು ಹಿಡ್ಕೊಂಡು ಕರ್ಕೊಂಬಂದಿದ್ರು. ಇವನು ಅಂಥ ಪ್ರಚಂಡ ಜಹಾಂಗೀರ್ ಖಾನ್. ಈತ ಬಂಧನದ ನಂತರದಲ್ಲಿ ಯಾವ ಪರಿಸ್ಥಿತಿ ಎದುರಿಸ್ತಾ ಇದ್ದಾನೆ ಗೊತ್ತಾ ಸ್ನೇಹಿತರೆ? ಈಗ ಅವನನ್ನು ಚಡ್ಡಿಯಲ್ಲಿ ಮೆರವಣಿಗೆ ಮಾಡ್ತಾ ಇದ್ದಾರೆ. ಆ ದೃಶ್ಯವನ್ನು ಒಂದ್ಸಲಿ ನೋಡ್ಬಿಡಿ ನೀವು. ನಾನು ಪುಷ್ಪ ಅಂತ ಹೇಳ್ಕೊಂಡಿದ್ದ ಈ ಪುಣ್ಯಾತ್ಮ ಅಜಯ್ ಪಾಲ್ ಶರ್ಮಾ ಅನ್ನುವಂಥ IAS ಆಫೀಸರ್ ಏನಿದ್ದಾರೆ, ಅವರು ಇವ್ರ ಮನೆಗೆ ಹುಡುಕೊಂಡು ಬಂದಾಗ ಇವನು ತಪ್ಪಿಸ್ಕೊಂಡು ಓಡೋಗಿದ್ದ. ಆಗ ಅಜಯ್ ಪಾಲ್ ಶರ್ಮಾ ಒಂದು ಆವಾಜ್ ಹಾಕಿದ್ರು ಇವ್ರ ಮನೆ ಮುಂದೆನೇ ನಿಂತ್ಕೊಂಡು. ಆ ಆವಾಜ್ನ ಒಂದ್ಸಲಿ ನೋಡಿದ್ದೀವಿ. जहांगीर के घर वाले भी खड़े हैं, उसको बता देना कायदे से। ये बार बार जो खबरें आ रही है कि उसके लोग धमका रहे हैं, तो फिर अच्छे से खबर लेंगे, फिर बाद में रोना पछताना मत। ये जहांगीर के घर वाले भी खड़े हैं, उसको बता देना कायदे से। ನೋಡಿ, ಇವರೇ ಸಿಂಗಮ್ ಅಂತ ಕರೆಸ್ಕೊಳ್ಳುವಂಥ ಅಜಯ್ ಪಾಲ್ ಶರ್ಮಾ ಉತ್ತರ ಪ್ರದೇಶದಿಂದ ಬಂದಿದ್ರು. ಚುನಾವಣಾ ಸಂದರ್ಭದಲ್ಲಿ ಜಹಾಂಗೀರ್ ಖಾನ್ಗೆ ಎಚ್ಚರಿಕೆ ಕೊಟ್ಟೋಗಿದ್ರು, ಮುಂದೆ ಗೊಳೋ ಅನ್ಬೇಕಾಗುತ್ತೆ, ಹುಷಾರು, ಈಗ ಯಾವ ರೀತಿ ನಡ್ಕೋಬೇಕೋ ಆ ರೀತಿ ನಡ್ಕೋಬೇಕು, ನನ್ನ ಹತ್ರ ನಿನ್ನ ಆಟ ನಡೆಯೋದಿಲ್ಲ ಅಂತ ಹೇಳೋಗಿದ್ರು. ಆದರೆ ಇವತ್ತು ಆತನ ಪರಿಸ್ಥಿತಿ ಏನಾಗಿದೆ? ಇದೇ ಅಜಯ್ ಪಾಲ್ ಶರ್ಮಾ ಸಿಂಗಮ್ ಆದರೆ ನಾನು ಪುಷ್ಪ ಅಂತ ಹೇಳಿಕೊಂಡು ಧಿಮಾಕಿಂದ ಓಡಾಡ್ತಿದ್ದ. ಆದರೆ ಇವತ್ತು ಆತನ ಸ್ಥಿತಿ ಯಾವ ಪರಿಸ್ಥಿತಿ ಬಂದಿದೆ ಅಂದರೆ, ಯಾವ ಜನಗಳ ಮುಂದೆ ತಾನು ಡಾನ್ ಅಂತ ಹೆದರಿಸ್ಕೊಂಡು ಓಡಾಡ್ತಿದ್ನೋ ಆ ಜನಗಳ ಮುಂದೆ ಕೈ ಕಟ್ಕೊಂಡು ಕಿವಿ ಹಿಡ್ಕೊಂಡು ತಪ್ಪಾಯಿತು ಅಂತ ಕ್ಷಮೆ ಕೇಳುವಂಥ ಪರಿಸ್ಥಿತಿಗೆ ಇವತ್ತು ಅವನು ಬಂದಿದ್ದಾನೆ. ಆ ದೃಶ್ಯವನ್ನು ಒಂದ್ಸಲಿ ನೋಡ್ಬಿಡಿ. ನೋಡಿ, ಒಂದು ಕಾಲದಲ್ಲಿ ಡಾನ್ ಅಂತ ಹೇಳ್ಕೊಂಡು ಮೆರೆದವರು, ಪುಷ್ಪ ಅಂತ ಹೇಳ್ಕೊಂಡು ಮೆರೆದವನು ಇವತ್ತು ರಸ್ತೆಯಲ್ಲಿ ಅವನನ್ನು ಹಗ್ಗ ಹಾಕ್ಕೊಂಡು ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಯಾವುದೇ ಡಾನ್ಗೂ ಎಂಥ ಪರಿಸ್ಥಿತಿ ಬರುತ್ತೆ ಅನ್ನೋದಕ್ಕೆ ಪಶ್ಚಿಮ ಬಂಗಾಳದ ಈ ಒಂದು ಸನ್ನಿವೇಶ ಉದಾಹರಣೆ ಸ್ನೇಹಿತರೆ. ಈಗ ಇವನ ಬೆಂಬಲಿಗರ ಮೇಲೆ ಆ ಬೆಂಕಿ ಹಚ್ಚಿದ ಒಂದು ಅನುಮಾನ ವೆಸ್ಟ್ ಬೆಂಗಾಲ್ ಪೊಲೀಸರಿಗೆ ಇದೆ. ಈ ವಿಚಾರದಲ್ಲಿ ಈಗಾಗಲೇ SIT ತನಿಖೆ ಶುರುವಾಗಿದೆ. TMC ಅವರು ಚುನಾವಣಾ ಆಯೋಗದ ಮೇಲೆ ದೂರ್ತಾ ಇದ್ದಾರೆ. BJPಯವರು ಜಹಾಂಗೀರ್ ಖಾನ್ ಬೆಂಬಲಿಗರ ಮೇಲೆ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಗೊತ್ತಿಲ್ಲ ಈ ತನಿಖೆಯಲ್ಲಿ ಇದು ಯಾರ ಕೈವಾಡ ಅನ್ನೋದು ಸಾಬೀತಾಗುತ್ತೆ ಅಂತ.